ಮಾಡಿ ಉಣಿಸಿದಳಂತ. ಆ ಪ್ರಾಣಿಗೆ ಕರಗಡ ಬಂದ್ರೆ ಗೊತ್ತಿದ್ದಿದ್ದಿಲ್ಲ ಜೀವನದಾಗ. ಏನ ಅತ್ತಿ ಇದಕ್ಕೇನಂತಾರ ತಮ್ಮ, ಅದಕ್ಕೆ ಕರಿಗಡೆ ಬಂತಾರ. ಮತ್ತು ನಿನ್ನ ಮಗಳಿಗೆ ಮಾಡಕ್ಕೆ ಬರ್ತದೇನೋ, ಏನು ನನಗಿಂತಲೂ ಚಲೋ ಮಾಡ್ತಾಳ. ಆಯಿತು ಅಂತ ತಿಳ್ಕೊಂಡು ತನ್ನ ಊರಿಗೆ ನಡೆದ. ಈಗ ನಂಗೆ ಬಸ್ಸೋದು ಏನೂ ಇದ್ದಿದ್ದಿಲ್ಲ, ನಡ್ಕೊಂತ ನಡೆದಿದ್ದ. ನಡ್ಕೊಂತ ಬಂದ 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 ಅವನು ಸ್ವಲ್ಪ ನಮ್ಮಂಗೆ ಮರುಗೇಡಿ ಇದ್ದ. ಎಲ್ಲಿ ಮರಿಬಾರ್ದು ಅಂತ ತಿಳ್ಕೊಂಡು ಕೇಳಿದ್ದ, ಅತ್ತಿ ಇದಕ್ಕೇನಂತಾರ ತಮ್ಮ, ಕರಿಗಡಬ ಅಂತಾರ. ಮರಿಬಾರ್ದು ಅಂತ ತಿಳ್ಕೊಂಡು ಅಲ್ಲಿಂದ ಕರಿಗಡಬ 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 ಅನ್ಕೊಂತ ಬರಾಕತ್ತಾನ. ಯಾವಾಗ ಅಗಸಿ ಬಾಗಲಕ್ಕೆ ಬಂದ, ನಟ್ಟು ನಡ್ಬರಕ್ಕೆ ಬಂದ, ದೇವರ ಅಂತ ತಿಳ್ಕೊಂಡು ಒಂದು ಕಲ್ಲು ಇಟ್ಟಿರ್ತಾರೆ ನೋಡು. ಆ ಕಲ್ಲಿಗೆ ಎಡವಿ ಉಯ್ಕ್ ಅಂತ ಬಿದ್ದು ನೋಡ್ರಿ. ಉಯ್ಕ್ ಅಂತ ಬಿದ್ದಿದ್ದ ತಡ ಉಯ್ಕ್ 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 ಕರಿಗಡಬ ಅನ್ನೋದು ಮಾರುತ್ತಾ ಉಯ್ಕ್ ಅನ್ಕೊಂತ ಬಂದ. ಯಾವಾಗ ಮನೆಗೆ ಬಂದ, ಏನ ಮತ್ತು ನಿನ್ನ ತವ್ರ ಮನೆಗೆ ಹೋಗಿದ್ನಿ. ತವ್ರ ಮನೆ ಅಂತಂದ್ರೆ ಯಾರಿಗೆ ಖುಷಿ ಆಗೋದಿಲ್ರಿವ. ನಮ್ಮವ್ವ ಹೆಂಗದಾಳ, ಏ ಬಂಗಾರ ಇದ್ದಂಗೆ ಅದಾಳ. ಏನು ಕೇಳ್ತಿ, ನಿಮ್ಮವ್ವ ಉಯ್ಕ್ ಮಾಡಿ ನೀಡಿದ್ಳು. ಏನು ರುಚಿ ಏನು ರುಚಿ, ಏನು ಅದ್ಭುತ ಅದ್ಭುತ. ಅದಕ್ಕೆ ಇವ ಎಟ್ಟರ ತಿಂದಾನಂತ ತಿಳ್ಕೊಂಡು ಬೈತಾಳಂತ ತಿಳ್ಕೊಂಡು ಬರೀ ಒಂದು 8-10 ತಿಂದು ಬಂದೀನಿ. ಈಗ ನೀ ಉಯ್ಕ್ ಮಾಡಿ ನೀಡು. ಉಯ್ಕ್ ಮಾಡಿ ನೀಡಂದ್ರೆ ಪಾಪ ಹೆಣ್ಮಗಳು ಏನು ನೀಡ್ಬೇಕ್ರಿ? ಅದೇನು ವಸ್ತುನ ಏನ ಅಲ್ರಿ? ಉಯ್ಕ್ ಅಂದ್ರೆ ಏನು? ಇಲ್ಲ ನೀ ಭಾಳ ಚಲೋ ಮಾಡ್ತಿ ಅಂತ ನಿಮ್ಮ ಅವನಕ್ಕಿಂತ ನೀ ಉಯ್ಕ್ ಮಾಡಿ ನೀಡು. ಅದನ್ನೇ ನನಗೆ ಉಯ್ಕ್ ಗೀಕ್ ಏನು ಮಾಡೋಕ್ಕೆ ಬರೋದಿಲ್ರಿ, ಮಾಡೋಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಯಾವಾಗ ಅಂದಳು, ಗೂಟಕ್ಕಿದ್ದು ಪಾರ್ಕೋಲ್ ತೊಗೊಂಡ ಉಯ್ಕ್ ಮಾಡ್ತೇನಿಲ್ಲ ಅಂತಾನೆ ಹೊಡಿತಾನೆ, ಉಯ್ಕ್ ಮಾಡ್ತೇನಿಲ್ಲ ಅಂತ ಹೊಡಿತಾನೆ. ಹೊಡೆದ ಪಾಪ ಹೆಣ್ಮಗಳು ಪೆಟ್ಟು ತಾಳ್ಕೊಳ್ಳಾರ್ದೆ ಬರ್ರಿಯೋ ಯಾರಾದರೂ ನನಗೆ ಕಾಯಿರೋ ಕಾಪಾಡ್ರಿ ಅಂತ ತಿಳ್ಕೊಂಡು ಚೀರಾಕತ್ತಳು. ನೆರಮನಿ ಮುದುಕಿ ಓಡೋಡಿ ಬಂತು, ಬಿಡಿಸ್ಕೊಂಡ್ಳು. ನೋಡ್ತಾಳ ಮುದುಕಿ ಮೈ ತುಂಬ ಏನೆದ್ದಿದ್ದು, ದರಿ ಅಂತೀರ ಬರಿ ಅಂತೀರ, ನಮ್ಮ ಕಡೆ ಬಾಸುಂಡಿ ಅಂತ ಕರೀತಾರೆ, ಈ ಕಡೆ ಏನಂತಾರಿವ ಮೈ ತುಂಬ ದರಿ ಎದ್ದಿದ್ದು. ಆ ದರಿ ನೋಡಿ ಮುದುಕಿ ಅಂತದ, ಮನುಷ್ಯ ಅದಿಯೋ ದನ ಅದಿಯೋ ಈ ರೀತಿ ಹೊಡಿತಾರ ನೋಡು, ಮೈ ಮ್ಯಾಲ ದರಿ ಕರಿಗಡ ಉಬ್ಬದಂಗೆ ಉಬ್ಬ್ಯಾವ. ಹೌದು ಬೇ, ಅದ ಮಾಡು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಮರ್ತ್ರಿ ಅಂತಂದ್ರೆ ಕೆಲಸ ಕೆಡ್ತದ, ವ್ಯತ್ಯಾಸ ಆಗಬಾರ್ದು ಅನ್ನೋದು ಸಲುವಾಗಿ ತಂಗಿ ಲಕ್ಷ ಕೊಟ್ಟು ಕೇಳ್ರಿ. ಏನು ಕೇಳಿದ್ರಿ? ಯಾಕೆ ಇದು ಅಪ್ಪನ ಪುರಾಣ್ರಿಪ್ಪ, ಬಸವಣ್ಣನ ಪುರಾಣ. ಶ್ರದ್ಧೆಯಿಂದ ಕೇಳಬೇಕು, ಭಾಳ ಮೈಯೆಲ್ಲ ಕಿವಿಯಾಗಿ ಕೇಳಬೇಕು. ಕೇಳಿದ್ದನ್ನು ಹೃದಯದೊಳಗೆ ಇಟ್ಕೋಬೇಕು. ಹೃದಯದೊಳಗೆ ಇಟ್ಕೊಂಡಿದ್ದನ್ನು ಬಸವ ಅಂತ ನಮ್ಮ ಜೀವನದೊಳಗೆ ಅದನ್ನು ಆಚರಣೆಯೊಳಗೆ ತರಬೇಕು ತಂಗಿ. ಆವಾಗ ಜನ್ಮ ಸಾರ್ಥಕ ಆಕೈತೆವ. ಬಸವಣ್ಣ ಎಲ್ಲಿಗೆ ಬಂದರು? ನಿಮಗಿಂತ ಯಾರಾದರೂ ಒಂದು ಚಲೋ ಸೀರೆ ಹುಟ್ಟಿದ್ರೆ ನಿಮಗೆ ಅಸಮಾಧಾನ ಆಗ್ತದ. ನಿಮಗಿಂತಲೂ ಯಾರಾದರೂ ಹೆಚ್ಚಿಗೆ ಬಂಗಾರ ಹಾಕ್ಕೊಂಡಿದ್ರು ಅಂತಂದ್ರೆ ಅಸಮಾಧಾನ ಆಗ್ತದ. ನಿಮಗಿಂತಲೂ ಯಾರಾದರೂ ಸುಖದಿಂದ ಬಾಳಾಕತ್ತಿದ್ರು ಬದುಕಾಕತ್ತಿದ್ರು ಅಂತಂದ್ರೆ ಅವರನ್ನು ನೋಡಿ ಅಸಮಾಧಾನ ಆಗ್ತದ. ಯಾಕೆ? ಎಲ್ಲ ಕಿಚ್ಚಿಗಿಂತಲೂ ಹೊಟ್ಟಿ ಕಿಚ್ಚ ಭಾಳ ಕೆಟ್ಟ ತಂಗಿ. ಮತ್ತೊಬ್ಬರನ್ನು ನೋಡಿ ನಾವು ಅಸಮಾಧಾನ ಆಗೋದಕ್ಕಿಂತಲೂ ಕೂಡ ಏನು ಪರಮಾತ್ಮ ನಮಗೆ ಕೊಟ್ಟಾನ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂಡು ಯಾವ ವ್ಯಕ್ತಿ ಈ ಪ್ರಪಂಚದೊಳಗೆ ಬದುಕ್ತಾನ ಆ ವ್ಯಕ್ತಿ ಈ ಪ್ರಪಂಚವನ್ನು ಗೆದ್ದು ಹೋಗುತ್ತಾನ ತಂಗಿ, ಗೆದ್ದು ಹೋಗುತ್ತಾನ. ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ, ಧೀರರೂ ಅಲ್ಲ. ಒಂದು ಗಿಡ, ಒಂದು ಕಾಗಿ ಮನೆ ಕಟ್ಕೊಂಡು ತನ್ನ ಮನೆಯೊಳಗೆ ಒಂದು ತತ್ತಿ ಇಟ್ಟದ ಕಾಗಿ. ನಿತ್ಯವೂ ಕೂಡ ಆ ತತ್ತಿ ಮ್ಯಾಲ ಕುಂತು ಕಾವು ಕೊಡ್ತಾ ಇತ್ತು, ಬಿಸಿ ಕೊಡ್ತಾ ಇತ್ತು. ಇದು ಹೊರಗಡೆ ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ಒಂದು ಕೋಗಿಲೆ ಬಂತು. ಈ ಕಾಗೆಯ ಮನೆಯೊಳಗ, ಆ ಕಾಗೆಯ ತತ್ತಿಯ ಪಕ್ಕದೊಳಗ ತಂದು ಒಂದು ತತ್ತಿ ಇಟ್ಟು ಈ ಕೋಗಿಲೆ ಹಾರಿ ಹೋಯಿತು. ಯಾವಾಗ ಕಾಗೆ ಬಂತು,
2 ತತ್ತಿ ಇದ್ದು. ಪಾಪ ಆ ಕಾಗೆ ತಿಳ್ಕೊಳ್ತು, ಇದೂ ಕೂಡ ನಂದ ತತ್ತಿ ಇದ್ದಂಗೆ ಕಾಣಿಸ್ತದ ಅಂತ ತಿಳ್ಕೊಂಡು ಎರಡರ ಮ್ಯಾಲೂ ಕುಂತು ಕಾವು ಕೊಡಾಕತ್ತು. ಕಾವು ಕೊಟ್ಟಂಗ ಮುಂದೆ ಒಂದು ದಿನ ತತ್ತಿ ಒಡೆದು ಮರಿ ಹೊರಗೆ ಬಂದು ಆ ಮರಿಗಳಿಗೂ ಕಾವು ಕೊಡಾಕತ್ತು. ಮರಿ ದೊಡ್ಡ ಆದು. ಕಾಗಿ ಮರಿ ಕಾವ್ 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 ಅಂತ ಕರ್ಕಶವಾಗಿ ಕೂಗುತ್ತಿತ್ತು. ಕೋಗಿಲೆ ಮರಿ ಕುಹು 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 ಅಂತ ಬಹಳ ಮಧುರವಾಗಿ ಕೂಗುತ್ತಿತ್ತು. ಇದನ್ನು ಯಾರು ನೋಡಕತ್ತಾರ? ಆ ತಾಯಿ ಕಾಗೆ ನೋಡಕತ್ತದ. ಒಮ್ಮ ತನ್ನ ಮರಿನ ನೋಡ್ತದ, ಮತ್ತೊಮ್ಮ ಆ ಕೋಗಿಲೆ ಮರಿಯನ್ನು ನೋಡ್ತದ. ಇದನ್ನೊಮ್ಮೆ ನೋಡ್ತದ, ಅದನ್ನೊಮ್ಮೆ ನೋಡ್ತದ, ಇದನ್ನೊಮ್ಮೆ ನೋಡ್ತದ, ಅದನ್ನೊಮ್ಮೆ ನೋಡ್ತದ. ಇದ ಸಮಯದೊಳಗೆ ದೇವರು ಪ್ರತ್ಯಕ್ಷ ಆದ. ಆ ತಾಯಿ ಕಾಗೆಗೆ ಆ ದೇವರು ಕೇಳ್ತಾನಂತ, ಏನು ಕಾಗಿ, ನಿನ್ನ ಮರಿ ಎಷ್ಟು ಕೆಟ್ಟದಾಗಿ ಕೂಗುತ್ತದ, ಕೋಗಿಲೆ ಮರಿ ಎಷ್ಟು ಮಧುರವಾಗಿ ಎಷ್ಟು ಚಂದ ಅದ್ಭುತವಾಗಿ ಕೂಗುತ್ತದ, ನಿನ್ನ ಮರಿಗೂ ಆ ಕೋಗಿಲೆ ಮರಿಯಂಥ ಧ್ವನಿ ಕೊಡಲೇನು, ಕಂಠ ಕೊಡಲೇನು ಅಂತ ತಿಳ್ಕೊಂಡು ಯಾವಾಗ ದೇವರು ಕೇಳ್ದ, ಆವಾಗ ಆ ತಾಯಿ ಕಾಗೆ ಅಂತಂತ, ದೇವ್ರ ನಮ್ಗೆ ಕೋಗಿಲೆ ಮರಿಯಂಥ ಕಂಠ ಕೊಡಬೇಡ. ಯಾಕ ಅಂತಂದ್ರೆ ನನ್ನ ಧ್ವನಿನೂ ನನ್ನ ಮರಿ ಧ್ವನಿ ಇದ್ದಂಗ ಅದ. ನಮ್ಮ ಅಪ್ಪಂದು ಹಂಗ ಇತ್ತು, ನಮ್ಮ ಮುತ್ಯಂದು ಹಂಗ ಇತ್ತು, ನಮ್ಮ ಮುತ್ಯಂದು ಧ್ವನಿ ಹಿಂಗ ಇತ್ತು. ಕೋಗಿಲೆಯಂಥ ಮಧುರವಾಗಿರ್ತಕ್ಕಂಥ ಧ್ವನಿ ನಮಗೆ ಇದ್ದಿದ್ದಿಲ್ಲ ಅಂದ್ರೆ ಏನಾಯ್ತು, ಅದನ್ನು ಕೇಳಾಕ ನಮಗೆ ಕಿವಿ ಕೊಟ್ಟಿಯಲ್ಲ, ಅದರೊಳಗೆ ನಮಗೆ ಬಹಳ ಸಮಾಧಾನ ಅದ. ಏನು ಪರಮಾತ್ಮ ನಮಗೆ ಕೊಟ್ಟನ ಅದ್ರದೊಳಗೆ ನಾವು ಸಮಾಧಾನದಿಂದ ಇದ್ವಿ ಅಂತಂದ್ರೆ ಅದು ಸಾಮಾನ್ಯ ಜೀವನ ಅಲ್ಲ, ಅದು ಶರಣ ಜೀವನ. ಮನೆ ನೋಡ ಬಡವರು ಘನ ಮನ ಸಂಪನ್ನರು ಅಂತಾರ ನಮ್ಮ ಶರಣರು. ಮನೆ ಸಣ್ಣದಿದ್ರೇನಾತು, ಮನಸ್ಸು ದೊಡ್ಡದಿರ್ಬೇಕಂತಾರ. ನಾವೇನು ಮಾಡ್ತೀವಿ, ನಮ್ಮ ಮನೆ ಸಣ್ಣದದ, ಅವ್ರ ಮನೆ ನೋಡಿ ಎಷ್ಟು ದೊಡ್ಡದದ. ಮತ್ತೊಬ್ಬರ ಮನೆ ನೋಡಿ ಅಸಮಾಧಾನ ಆಗೋದಕ್ಕಿಂತಲೂ ಪಾಪ ಎಷ್ಟೋ ಜನ ಮನೆ ಇರ್ಲಾರ್ದಕ್ಕೆ ಬೀದಿ ಮ್ಯಾಲ ಬದುಕ್ತಾರಲ್ಲ, ಆ ಬೀದಿ ಮ್ಯಾಲ ಬದುಕುವವರನ್ನು ನೋಡಿ ನಾವು ಸಮಾಧಾನ ಪಡಬೇಕು. ಯಾಕ, ಅವ್ರಕ್ಕಿಂತಲೂ ಕೂಡ ನಮ್ಮ ಜೀವನ ಚಲೋಪ್ಪ, ದೇವರು ಒಂದಿಟ್ಟು ಏನಾದರೂ ನಮಗೆ ಕೊಟ್ಟಾನ. ಪಕ್ಕದ ಮನೆಯಾಗ ಯಾರಾದರೂ ಫ್ರಿಜ್ ತಂದರು ಅಂತಂದ್ರೆ ಹೊಟ್ಟಿ ಉರಿತದ. ನೋಡು, ಅವರು ಫ್ರಿಜ್ ತಂದಾರ, ಕಾಯಿಪಲ್ಯ ಹಣ್ಣು ಹಂಪಲ ಉಳಿದಿರ್ತಕ್ಕಂಥ ಅಡ್ಗೆ ಎಲ್ಲ ಫ್ರಿಜ್ನಾಗ ಇಡ್ತಾರೆ, ಕೆಡುವುದಿಲ್ಲ ಅಂತ ತಿಳ್ಕೊಂಡು ಮನಸ್ಸಿಗೆ ಬಂದಿಟ್ಟು ಅಸಮಾಧಾನ ಆಗ್ತದ. ಹಿಂಗೆ ಅಸಮಾಧಾನ ಮಾಡ್ಕೊಳ್ಳೋದಕ್ಕಿಂತಲೂ ಅವ್ರಕ್ಕಿಂತ ನಮ್ಮದ ಚಲೋ. ಯಾಕೆ, ಅವರು ಫ್ರಿಜ್ನಾಗ ಇಟ್ಟಿದ್ದು ಹೊಂಗಳದು ಉಣ್ತಾರ, ನಾವು 3 ಹೊತ್ತು ಬಿಸಿ ಬಿಸಿ ಮಾಡಿ ಉಣ್ತೀವಿ ಅಂತ ತಿಳ್ಕೊಂಡು ಸಮಾಧಾನ ಪಡ್ಕೋಬೇಕು ತಂಗಿ. ಹೌದಲ್ರಿವ? ಎಲ್ಲಿ ಸಾರ್ಥಕತೆ ಐತಿ ಅಂತಂದ್ರೆ ಸಮಾಧಾನ ಪಟ್ಕೊಳ್ಳುವಲ್ಲಿ ಸಾರ್ಥಕತೆ ಅದ. ಅದಕ್ಕೆ ನಮ್ಮ ಶರಣರಂತಾರ, ಸಾಕ್ ಅಂದವನ ಶ್ರೀಮಂತ, ಬೇಕ್ ಅಂದವನ ಬಡವ. ಎಷ್ಟಿದ್ರೂ ಕೂಡ ಇನ್ನು ಬೇಕು 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 ಅನ್ನೋದು ಇತ್ತು ಅಂತಂದ್ರೆ ಅವನ ಜೀವನದಾಗ ಅಲ್ಲ 7 ಜನ್ಮ ಹುಟ್ಟಿ ಬಂದರೂ ಸಹಿತ ಅವನ ಜೀವನದೊಳಗೆ ಶಾಂತಿ ನೆಮ್ಮದಿ ಕಾಣೋದು ಸಾಧ್ಯ ಆಗುವುದಿಲ್ಲ ತಂಗಿ. ಅದಕ್ಕೆ ಏನು ಪರಮಾತ್ಮ ಕೊಟ್ಟಾನ ಅದರೊಳಗೆ ನಾವು ಸಂತೃಪ್ತಿಯಿಂದ ಇದ್ವಿ ಅಂತಂದ್ರೆ ಅದೇ ನಿಜವಾಗಿರ್ತಕ್ಕಂಥ ಜೀವನ ಎಂಬತಕ್ಕಂಥ ಮಾತು ಇಲ್ಲಿ ಪೀಠಿಕಾ ಭಾಗದೊಳಗೆ ತಿಳಿಸ್ತಾ, ಇನ್ನು ಪುರಾಣ ಭಾಗದೊಳಗೆ ನಿನ್ನ ಯಾವ ವಿಚಾರ ಬಂದಿತ್ತು ತಂಗಿ? ಏನು ಕೇಳಿದ್ರಿ? ಏನು ಕೇಳಿದ್ರಿ ಹೇಳ್ರಿ ಬಾ.
ಬಸವಣ್ಣವ್ರು ಎಲ್ಲಿಗೆ ಬಂದರು? ಕೂಡಲ ಸಂಗಮದಿಂದ. ಎಲ್ಲಿ ತಂಗಿ? ಮಂಗಳವೇಡೆ. ಲಕ್ಷ ಕೊಟ್ಟು ಕೇಳಕ್ಕೆ